ಅಕ್ಕ 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 ನೀನು ಹೇಳಿದ ನಿಜ ಕಣೆ. ಅಪ್ಪ ಫೋನ್ ಸೈಲೆಂಟ್ಗೆ ಹಾಕ್ಬಿಟ್ಟು ಮನೇಲೆ ಇಟ್ಬಿಟ್ಟು ಹೋಗಿದ್ದಾರೆ. ನೋಡು ಎಷ್ಟು ಮಿಸ್ ಕಾಲ್ಸ್ ಇದೆ. ಹಾಗಾದ್ರೆ ಎಲ್ಲಿ ಹೋದ್ರು ಅಪ್ಪ? ಪ್ರೀತಿಯ ಮಗ ರವಿ. ಪ್ರೀತಿಯ ಮಗ ರವಿ ಹಾಗೂ ಮಗನ ಸಮನಾದ ಅಳಿಯ ಶ್ರೀನಿಧಿಗೆ ನನ್ನ ಕಾಲಿನ ಆಪ್ರೇಷನ್ ಮಾಡಿಸೋದಕ್ಕೆ ಅಂತ ನನ್ನ ಮೇಲಿನ ಪ್ರೀತಿನ ಜಾನ್ವಿಯ ಮದನ್ ಜೊತೆ ಮದುವೆ ಆಗೋದಕ್ಕೆ ಒಪ್ಪಿದ್ದಾಳೆ. ಅದೇ ಕಾರಣಕ್ಕೆ ಅಳಿ ಅಂದರೆ ನೀವು ಅಷ್ಟು ಕೇಳ್ಕೊಂಡ್ರು ನನ್ನ ಮಗಳು ಅವಳು ತಗೊಂಡ ನಿರ್ಧಾರದಿಂದ ಹಿಂದೆ ಬರಲಿಲ್ಲ. ನಾನು ಬದುಕಿದ್ರೆ ಜಾನ್ವಿ ಬದುಕು ನಿಮ್ಮ ಬದುಕು ಎರಡು ಹಾಳಾಗೋದನ್ನು ಕಣ್ಣಾರೆ ನೋಡಬೇಕಾಗತ್ತೆ. ಅದನ್ನ ಜೊತೆ ಸಂಬಂಧ ಮುರಿಬೇಕು ಅಂದರೆ ನಾನು ಸಾಯಲೇಬೇಕು. ಅದೊಂದೇ ದಾರಿ ನನಗೆ ಕಾಣಿಸ್ತಾ ಇರೋದು. ನಾನು ಸತ್ತರೆ ಜಾನ್ವಿಗೆ ಮೊದಲನೇ ಮದುವೆ ಆಗಬೇಕು ಅನ್ನೋ ಅನಿವಾರ್ಯತೆ ಇರಲ್ಲ. ಅದಕ್ಕೆ ಈ ಎಂಗೇಜ್ಮೆಂಟ್ ತಪ್ಪಿಸ್ಬೇಕು ಅಂದರೆ ನಾನು ಸಾಯಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀನಿ. ಬದುಕಿದಾಗಂತೂ ಮಗಳು ಜೀವನ ಸರಿ ಮಾಡೋಕ್ಕಾಗಲಿಲ್ಲ. ನನ್ನ ಸಾವಾದರೂ ನನ್ನ ಮಗಳು ತನ್ನ ಗಂಡ ಶ್ರೀನಿಧಿ ಅವರನ್ನೇ ಸೇರೋಕ್ಕೆ ಹಾದಿ ಆಗಲಿ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದರೆ ಹಾಗೆ ನನ್ನ ಮಗ ರವಿನೂ ಕೂಡ. ಮದನ್ ಜೊತೆ ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತ ಎಂಥ ಕೆಲಸ ಮಾಡೋಕ್ಕೆ ಹೊರಟಿದಾರೋ ನಿಮ್ಮ ಮಾವ. ಅವ್ರಿಗೆ ಬಂದಾಗ ಪದೇ ಪದೇ ನಾ ಬದುಕಿರೋವರೆಗೂ ಅಂತ ಹೇಳ್ತಿದ್ರು. ಅದು ನಮಗೆ ಅರ್ಥನೇ ಆಗಲಿಲ್ಲ. ಅಪ್ಪ ನನಗೆ ಮನೇಲೂ ಇದೇ ಥರ ಬುದ್ಧಿ ಹೇಳ್ತಿದ್ರು. ಅಪ್ಪನ ಮನಸ್ಸಲ್ಲಿ ಇದೆಲ್ಲ ಓಡ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ ಬಾವ. ತುಂಬ ಭಯ ಆಗ್ತಿದೆ. ಅಪ್ಪಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಂತೂ ಬದುಕಿರಲ್ಲ ಬಾವ. ರವಿ ಮಾವನೇನು ಆಗಲ್ವೋ, ನೀನು ಧೈರ್ಯವಾಗಿರೋ. ಮಾವ ಲೆಟರ್ ಬರೆದಿಟ್ಟಿದ್ದನ್ನ ಜಾನ್ವಿಗೆ ಏನಾದರೂ ಹೇಳಿದ್ಯಾ? ಕೈ ಎದುರುಕೋತಾಳೆ ಅಂತ ಅವಳಿಗೇನು ಹೇಳಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ಯಾ. ಅಪ್ಪ ಎಲ್ಲೂ ಹೋಗಿರಲ್ಲ. ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಇರ್ತಾರೆ ಕಣೋ, ಹುಡ್ಕೋಣ ಬಾ. ಓಹೋ ಅಳಿಯಂದ್ರು ಬನ್ನಿ ಬನ್ನಿ. ಏನಿದು ಶಾಪಿಂಗ್ ಮಾಲ್ನೇ ಪರ್ಚೇಸ್ ಮಾಡ್ಕೊಂಡ್ ಬಂದಾಗಿದೆ. ಜಾನು ಎಲ್ಲಿ ಹೋಗ್ತಾಳೆ? ಇಲ್ಲೇ ಇದ್ದಾಳೆ ಜಾನು. ಸರಿ ಅಂತ ಅಪ್ಪ ಬಂದಿದ ತಕ್ಷಣ ನಿಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ಸ್.